ಮತ್ತು ಶುಕ್ರ ಸೂರ್ಯ ಬುಧ ಮೂರೂ ಗ್ರಹಗಳು ಒಟ್ಟಿಗೆ ಇರೋದ್ರಿಂದ ಸಿಂಹ ರಾಶಿಯವರಿಗೆ ಯಾವುದೋ ಒಂದು ಗೌರ್ಮೆಂಟ್ ಸರ್ಕಾರದ ಕೆಲಸ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಜಾಬಲ್ಲಿ ಯಾರಾದರೂ ಇದ್ದರೆ ಸಿಂಹರಾಶಿಯವರು ಯಾರಾದರೂ ಇದ್ದರೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ರೆಂಡ್ಸ್ ಹತ್ರ ಸ್ವಲ್ಪ ಕಿಟಿ ಮಾಡ್ಕೊಳ್ಳೋದು, ಅಂದರೆ ಮನಸ್ತಾಪ ಮಾಡ್ಕೊಳ್ಳೋದು, ಮಾತಿಗೆ ಮಾತು, ಮತ್ತು ಯಾವುದೋ ಹಳೆ ವಿಷಯನ ತಗೊಂಡು ಜಗಳ ಮಾಡ್ಕೊಳ್ಳೋದು, ಈ ರೀತಿ ಒಂದು ಇದು ಆಗ್ತಾ ಇರುತ್ತೆ. ಯಾರೆಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತೀರಾ ಅಥವಾ ನೀವೇ ಸಿಂಹರಾಶಿಯವರು ಏನಾದರೂ ಒಂದು ಕಂಪ್ನಿ, ಒಂದು ಸಂಸ್ಥೆ, ಏನಾದರೂ ನಿಮ್ಮ ಓನ್ ಬಿಸ್ನೆಸ್ ಏನಾದರೂ ಮಾಡ್ತಿದ್ರೆ ಅಲ್ಲೂ ಕೂಡ ನಿಮ್ಮ ಕೈ ಕೆಳಗಡೆ ಯಾರಿರ್ತಾರೆ ಅವ್ರ ಜೊತೆ ಏನಾದರೂ ಒಂದು ಕಾಂಟ್ರವರ್ಸಿ ಅಥವಾ ಏನಾದರೂ ಒಂದು ಸಮಸ್ಯೆ ಆಗೋದು, ವರ್ಕರ್ಸಿಂದ ಸಮಸ್ಯೆ ಆಗೋದು, ಈ ರೀತಿಯಾದ ಒಂದು ಪ್ರಾಬ್ಲಮಲ್ಲಿ ಸಿಂಹರಾಶಿಯವರು ಇರ್ತೀರ. ಹಾಗಾಗಿ ಈ 3 ದಿನ ತುಂಬ ಹುಷಾರಾಗಿರಿ ಅಂತ ಹೇಳ್ತೀನಿ. ಒಬ್ಬ ಕಾಲರ್ ಇದ್ದಾರೆ, ಮಾತಾಡೋಣ. ಸೊ ನಮಸ್ತೆ. ನಮಸ್ತೆ. ಹಾ ಮೇಡಮ್ ನಮಸ್ತೆ. ಎಲ್ಲಿಂದ ಕರೆ ಮಾಡಿದ್ದೀರಾ ಸರ್? ತಮ್ಮ ಹೆಸರು? ಮೇಡಮ್ ನಾವು ವಿಜಯನಗರದಿಂದ ನವೀನ್ ಅಂತ ಮೇಡಮ್. ನವೀನ್ ಅವರೇ, ತಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸ್ತೀರಾ? ತಮ್ಮ ಬಗ್ಗೆನೇ ಕೇಳಬೇಕಿತ್ತಾ? ಇಲ್ಲ ಮೇಡಮ್, ನಮ್ಮ ತಮ್ಮನ ಬಗ್ಗೆ. ಓಕೆ, ಅವರ ಡೇಟ್ ಆಫ್ ಬರ್ತ್ ನ ತಿಳಿಸಿ. 14/3/2017. ಓಕೆ. ಸೊ ಸಮಯ, ಹುಟ್ಟಿದ ಸಮಯ? ಬೆಳಗ್ಗೆ 6 ಇಂದ 6:30 ಮೇಡಮ್. 6:30 ಹಾಕೋಣ. ಮಾರ್ನಿಂಗ್ ಅಲ್ವಾ? ಮಾರ್ನಿಂಗ್ ಅಲ್ವಾ? ಹಾ ಮಾರ್ನಿಂಗ್. ಓಕೆ, ನಿಮ್ಮ ಪ್ರಶ್ನೆ ಏನಿದೆ? ಮೀತಾ ಮೇಡಮ್ ಇದ್ದಾರೆ, ಮಾತನಾಡಿ. ಸರ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಸರ್ ಮಂಗಳವಾರ ಹುಟ್ಟಿರ್ತಾರೆ, ಕನ್ಯಾ ರಾಶಿ ಮತ್ತು ಹಸ್ತ ನಕ್ಷತ್ರ ಅವ್ರದ್ದು. ಹಾ ಮೇಡಮ್. ಸರ್ ಏನು ಪ್ರಶ್ನೆ ಸರ್ ನಿಮ್ಮದು? ಅವನು ಅದೇ ಮುಂದೆ ಲೈಫ್ ಹೆಂಗಿರುತ್ತೆ ಅಂತ ಮೇಡಮ್. ಏನು ಮಾಡ್ತಿದ್ದಾರೆ ಇವಾಗ? ಇವಾಗ 3rd ಸ್ಟ್ಯಾಂಡರ್ಡ್ ಮೇಡಮ್. ಹಾಂ, 3ನೇ ಕ್ಲಾಸ್. ಮುಂದೆ ಲೈಫ್ ಕೇಳ್ತಿದ್ದೀರಾ? ಯಾರು ಇವ್ರು, ನಿಮ್ಮ ಮಗನಾ? ನಮ್ಮ ತಮ್ಮ ಮೇಡಮ್. ನಿಮ್ಮ ತಮ್ಮ 3ನೇ ಕ್ಲಾಸಾ? ನೀವೇನು ಮಾಡ್ತಿದ್ದೀರಾ ಸರ್? ಮೇಡಮ್ ನಾವು BCom ಮೇಡಮ್, ಫೈನಲ್ ಇಯರ್. ಸರ್ ಅವ್ರದ್ದು ಮಗುದು ಕುಜದಶೆ ನಡೀತಿದೆ, 29ವರೆಗೂ ಕುಜದಶೆನೇ ಇರುತ್ತೆ. ಸೊ ನಿಮ್ಮ ಮಗು ಅವ್ರದ್ದು ಮುಂದಿನ ಲೈಫು ಅಂತಂದರೆ ಲೈಫು ತುಂಬ ಚೆನ್ನಾಗಿದೆ, ಗ್ರಹಗಳು ಎಲ್ಲೂ ಕೆಟ್ಟಿಲ್ಲ. ಮತ್ತು ಅವರು ಓದೋದ್ರಲ್ಲಿ ಸ್ವಲ್ಪ, ಯಾಕಂದರೆ ಇವಾಗ ಕುಜ ಆದಮೇಲೆ ರಾಹು ದಶೆ ಬರುತ್ತೆ 29ರಿಂದ 47, ಇನ್ನು 2 ವರ್ಷ ಆದಮೇಲೆ.